ಆಗ್ಲಿಂದ ಬರೀ ಸೊಪ್ಪೆ ಬಿಡಿಸ್ತಾ ಕೂತಿದೀಯ. ನೀನು ಅಡುಗೆ ಮಾಡಿ ಊಟಕ್ಕೆ ಕೊಡೋದು ಯಾವಾಗ ನನಗೆ? ನನಗೂ ನಿಮ್ಮ ಥರ ಕೊಟ್ಟರೆ ದೇವರು ಎರಡೇ ಕೈ, ಅದರಲ್ಲೇ ಕೆಲಸ ಮಾಡ್ತಿದ್ದೀನಿ. ಇಡೀ ಮನೆ ಕೆಲಸ ನಾನು ಒಬ್ಬಳೇ ಮಾಡಬೇಕು. ಮಗಂಗೊಂದು ಮದುವೆ ಮಾಡೋಣ, ಮನೆಗೊಬ್ಳು ಸೊಸೆ ಬಂದರೆ ನನಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಅಂದರೆ ನೀವಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ನಾನೇನು ಸುಮ್ಮನೆ ಕೂತಿದ್ದೀನಿ ಏನಾರದ? ನನಗೆ ಗೊತ್ತಿರೋರಿಗೆಲ್ಲ ಹೇಳಿದ್ದೀನಿ. ಯಾವುದಾದ್ರೂ ಒಂದು ಸಿಗುತ್ತೆ ಬಿಡು. ಯಾವುದಾದ್ರೂ ಒಂದಲ್ಲ, ನಮ್ಮ ಮನೆ ಕೆಲಸ ಮಾಡೋಕ್ಕೆ ಒಬ್ಬ ಒಳ್ಳೆ ಸೊಸೆ ಬೇಕು. ನನ್ನ ಸೊಸೆ ನಾನೇ ಆರಿಸ್ಕೊತೀನಿ. ನಿನಗೆ ಮನೆ ಕೆಲಸ ಮಾಡೋಕ್ಕೆ ಕೆಲಸದವ್ರು ಬೇಕು ಅಂತಂದರೆ ಒಬ್ಬರನ್ನ ಕೆಲಸದವ್ರನ್ನ ಸೇರಿಸ್ಕೊ. ಅದು ಬಿಟ್ಟು ಬರೋ ಮನೆ ಸೊಸೆ ಕೆಲಸ ಮಾಡಬೇಕು ಅನ್ನೋದು ಸರಿಯಲ್ಲ. ಫಸ್ಟು ನಿನ್ನ ಮಗ ಒಪ್ಕೋಬೇಕು. ನಿನ್ನ ಮಗ ಒಪ್ಕೊಂಡ್ರೇ ಮದುವೆ ಮಾಡೋದು. ನನ್ನ ಮಗ ನಾನು ಹೇಳಿದ ಮಾತು ಕೇಳ್ತಾನೆ, ನಾನು ತೋರಿಸಿದ ಹುಡುಗಿನೇ ಮದುವೆ ಆಗ್ತಾನೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಫಸ್ಟು ಹುಡುಗಿ ನೋಡೋದ್ರ ಕಡೆ ಗಮನ ಕೊಡಿ. ಆಯಿತು ಬಿಡಮ್ಮ ತಾಯಿ, ನೋಡ್ತೀನಿ. ನಾನು ಗೊತ್ತಿರೋರಿಗೆಲ್ಲ ಹೇಳಿದ್ದೀನಿ, ಯಾವುದಾದ್ರೂ ಹುಡುಗಿ ಇದ್ರೆ ಹೇಳ್ರಪ್ಪ ನನ್ನ ಮಗನಿಗೆ ಅಂತ. ಎಲ್ಲರೂ ಹ್ಞೂ ಅಂತ ಹೇಳಿದ್ದಾರೆ. ನೋಡೋಣ. ಎಲ್ಲಿ ನಿನ್ನ ಫ್ರೆಂಡ್ಸ್ ಯಾರು ಬಂದ ಇಲ್ಲ ಇವತ್ತು? ನಮ್ಮ ಫ್ರೆಂಡ್ಸ್ ಬಗ್ಗೆ ನಿಮ್ಗೆ ಯಾಕ್ರಿ ಚಿಂತೆ? ಬರ್ತಾರೆ ತಗೊಳ್ಳಿ. ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಬಂದಿದ್ರೆ ಸ್ವಲ್ಪ ಸೊಪ್ಪಾದರೂ ಬಿಡಿಸ್ಕೊಡ್ತಿದ್ರು, ನನಗೂ ಸ್ವಲ್ಪ ಕೆಲಸ ಕಮ್ಮಿ ಆಗೋದು. ಇನ್ನೂ ಬಂದೇ ಇಲ್ಲ ಇವತ್ತು. ರಾಧಕ್ಕ ಬಂದ್ರಲ್ಲ ಅಕ್ಕ ಬುಕ್ಕಗಳು, ಲೇಡಿ ವರ್ಷನ್. ಕಮಲಕ್ಕ, ಸುಧಕ್ಕ, ಬನ್ನಿ ಬನ್ನಿ ಬನ್ನಿ. ನಿಮ್ಮ ರಾಧಕ್ಕ ಅವರು ನಿಮಗೋಸ್ಕರನೇ ಕಾಯ್ತಾ ಇದ್ರು. ಅವ್ರು ಆಡ್ತಾರೆ. ಬನ್ನಿ ಕುತ್ಕೊ ಬನ್ನಿ, ಸೊಪ್ಪಾರು ಬಿಡಿಸ್ಕೊಡಿ ನನಗೆ. ಸೊಪ್ಪು ಯಾಕಕ್ಕ? ಇವಾಗ ಅಡುಗೆ ಮಾಡಕ್ಕ? ಹ್ಞೂ ಕನಸುದ, ಇವಾಗ ಅಡುಗೆ ಮಾಡೋಣ ಅಂತ. ನಿಮ್ಮ ಗೌಡ್ರಿಗೆ ಹೊಟ್ಟೆ ಹಸ್ಬಿಟ್ಟೈತಂತೆ, ಇನ್ನೂ ಅಡುಗೆ ಮಾಡಿಲ್ಲ ಅಂತ ಕೂಗಾಡ್ತವ್ರೆ. ನಾನೊಬ್ಳು ಏನು ಅಂತ ಮಾಡಲಿ? ನನಗೂ ವಯಸ್ಸಾಯಿತು, ಕೆಲಸ ಕಾರ್ಯ ಆಗಲ್ಲ ಇವಾಗ. ಮೊದಲಿನ ಥರ ಶಕ್ತಿ ಇಲ್ಲ. ಇನ್ನೇನು ಮಗಂಗೊಬ್ಬ ಮದುವೆ ಮಾಡಿಬಿಟ್ಟು ಸೊಸೆನಾರು ತಂದರೆ ಮನೆ ಕೆಲಸ ಮಾಡ್ಕೊಂಡು ಹೋಯ್ತಾಳೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಇವ್ರು ನೋಡಿದ್ರೆ ಅದಕ್ಕೇನು ಮುಂದುವರಿತಾ ಇಲ್ಲ. ನಾನು ಏನು ಮಾಡಲಿ? ರಾಧಕ್ಕ, ನೀನು ಹ್ಞೂ ಅಂತ ಅಂದರೆ ನನಗೆ ಗೊತ್ತಿರೋ ರಿಲೇಟಿವ್ಸಲ್ಲಿ ಒಂದು ಹುಡುಗಿ ಇದ್ದಾಳೆ, ಓದ್ಕೊಂಡಿದ್ದಾಳೆ, ಚೆನ್ನಾಗಿದ್ದಾಳೆ. ನಾನು ನೋಡಿರಲಿಲ್ಲ, ಮೊನ್ನೆ ಯಾವುದೋ ಮದುವೆಗೆ ಹೋಗಿದ್ದಾಗ ನೋಡಿದೆ, ಚೆನ್ನಾಗಿದ್ದಾಳೆ. ಒಂದು ಮಾತು ನೀನು ಹ್ಞೂ ಅಂದರೆ ಹೋಗಿ ನೋಡ್ಕೊಂಬರೋಣ. ರೋಗಿ ಬಯಸಿದ್ದು ಹಾಲನ್ನು ವೈದ್ಯ ಹೇಳಿದ್ದು ಹಾಲು ಅನ್ನೋ ಥರ ಆಯಿತು ನೋಡು. ಸರಿ ಆಯಿತು, ನಾಳೆನೇ ಹೋಗಿ ನೋಡ್ಕೊಂಬಂದ್ಬಿಡೋಣ ಬಿಡು. ಅಮ್ಮ, ಇನ್ನೂ ಅಡುಗೆ ಮಾಡಿಲ್ವಾ ನೀನು? ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಗೊತ್ತಾ. ಬಾರಪ್ಪ ಬಾ, ಇನ್ನು ನಿಮ್ಮ ಅಣ್ಣ ಒಬ್ಬ ಬಾಕಿ ಅವನೇ ಬಂದು ಊಟ ಕೇಳೋಕ್ಕೆ. ಎಲ್ಲರೂ ಊಟ 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 ಅಂದರೆ ನಾನೊಬ್ಳೆ ಏನು ಅಂತ ಮಾಡಲಿ ಹೇಳು? ಬೆಳಿಗ್ಗೆಯಿಂದ ಹೊರಗಡೆ ಹೋಗಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಎಲ್ಲನೂ ಮಾಡಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಗೈತೆ. ಈಗ ಸೊಪ್ಪು ಉಡಿಸ್ತಾ ಇದ್ದೀನಿ. ಇರು, ಒಂದು ಅರ್ಧ ಗಂಟೆಗೆ ಅಡುಗೆ ಮಾಡ್ತೀನಿ. ಬಾರಪ್ಪ ಕುಮಾರ, ಬಾ ಕುತ್ಕೋ. ಬಾ ಇಲ್ಲಿ. ನೀವು ಅಮ್ಮ ಅಡುಗೆ ಮಾಡಿಕೊಟ್ಟಾಗ ಊಟ ಮಾಡುವೆ, ಬಾ. ಸರಿ ರಾಧಕ್ಕ, ನೀನು ಅಡುಗೆ ಮಾಡು, ನಾವು ಆಮೇಲೆ ಬರ್ತೀವಿ. ಸರಿ ಹಂಗಾದ್ರೆ ನಾನು ಹೊರಡ್ತೀನಿ ರಾಧಕ್ಕ, ಆಮೇಲೆ ಬರ್ತೀನಿ ಬಿಡು. ಸರಿ ಕಮಲ, ಆಯಿತು. ನಾಳೆ ಅದು ಯಾರೋ ರಿಲೇಟಿವ್ಸ್ ಇದ್ದಾರೆ ಅಂತ ಅಂದಿಲ್ಲ, ಹುಡುಗಿ ನೋಡೋಕೆ ಬರ್ತಾರೆ ಅಂತ ಹೇಳಿಬಿಡು. ನಾನು, ನೀನು ಮತ್ತು ನನ್ನ ಮಗನೂ ಕರ್ಕೊತೀನಿ. ನಾಳೆ ನಮ್ಮ ಮಗನೂ ಕರ್ಕೊತೀನಿ, ಗೌಡ್ರು ಬರ್ತಾರೆ. ಹೋಗ್ಬಿಟ್ಟು ಬಂದ್ಬಿಡೋಣ. ಬಂದರೆ ಸುಧಂಗೂ ಹೇಳು, ಅವಳು ಬಂದರೆ ಒಟ್ಟಿಗೆ ಒಂದು 5 ಜನ ಆಯ್ತೀವಿ, ಕಾರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ. ಸರಿ ರಾಧಕ್ಕ, ಆಯಿತು, ಹೇಳ್ತೀನಿ ಬಿಡು. ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ, ನಾಳೆ ಹೋಗ್ಬಿಟ್ಟು ಬರೋಣ ಬಿಡು. ರೀ, ಏನ್ರಿ ನಿಮ್ಮ ಮಗಂಗೆ ಹೇಳಿ ಸ್ವಲ್ಪ, ನಾಳೆ ಹುಡುಗಿ ನೋಡ್ಕೊಂಬರಕ್ಕೆ ಹೋಗೋಣ ಅಂತ. ನಾನು ಯಾಕೆ? ನೀನೇ ಹೇಳು. ನಿನ್ನ ಮಗ ನೀನು ಹೇಳಿದ ಮಾತೆ ತಾನೇ ಕೇಳೋದು. ನೀನು ಹಾಕಿದ ಗೆರೆನೂ ದಾಟಲ್ಲ ಅವನು. ನೀನು ಹೇಳಿದ ಹುಡುಗಿಗೆ ತಾಳಿ ಕಟ್ತಾನಲ್ವಾ? ನೀನೇ ಹೇಳು. ನಿಮ್ದೊಳ್ಳೆ, ಎಲ್ಲದಕ್ಕೂ ನಾನೇ ಹೇಳಬೇಕಲ್ವಾ? ಸರಿ ಆಯಿತು ಬಿಡಿ, ನಾನೇ ಹೇಳ್ತೀನಿ, ಅವನು ಬರಲಿ. ಅಮ್ಮ, ಅಪ್ಪ, ಇಬ್ಬರು ಇಲ್ಲೇ ಇದ್ದೀರಾ? ಇನ್ನೆಲ್ಲಪ್ಪ ಹೋಗ್ಬೇಕು ಸುಕುಮಾರ? ನಾವೆಲ್ಲಾದ್ರೂ ಹೋಗ್ಬೇಕಿತ್ತ? ಜೊತೆಲಿರ್ಬಾರ್ದ ನಾವು? ಸುಮ್ಮನಿರ್ರಿ, ಅದೇನದು ಮಗನ ಜೊತೆ ಹುಡುಗಾಟ. ದಿಲೀಪ, ಬಾ, ಎಲ್ಲೋಗಿದ್ದೆ ಇಷ್ಟೊತ್ತವರೆಗೂ? ನಾನು ನಿನ್ನ ಜೊತೆನೇ ಮಾತಾಡಬೇಕು ಅಂತ ಕಾಯ್ತಿದ್ದೆ. ನನ್ನ ಜೊತೆನಾ? ಅದೇನಮ್ಮ ಅದು? ಹೇಳು, ಪರವಾಗಿಲ್ಲ. ಏನಿಲ್ಲಪ್ಪ, ನಿನಗೆ ಒಂದು ಹುಡುಗಿ ನೋಡೋಕೆ ಹೋಗ್ಬೇಕಾಗಿತ್ತು. ಬೆಳಿಗ್ಗೆ ನಾನು, ನಿಮ್ಮಪ್ಪ,
ಹಾಗೆ ಸುಧಾ ಬಂದರೆ ಸುಧಾ, ಕಮಲಕ್ಕ ಮತ್ತು ನೀನು ಇಷ್ಟು ಜನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಬೆಳಿಗ್ಗೆ ಬೇಗ ರೆಡಿಯಾಗಿಬಿಡು, ಎಲ್ಲರೂ ಹೋಗಿ ಹುಡುಗಿ ನೋಡ್ಕೊಂಬರೋಣ. ಏನು ಹುಡುಗಿ ನೋಡಕ್ಕ ಈಗ ಹೇಳ್ತಾ ಇದೆಯಲ್ಲಮ್ಮ? ಈಗ ಅಂದರೆ ಏನರ್ಥ? ಇನ್ನೂ ಟೈಮ್ ಇದೆಯಲ್ಲ, ಬೆಳಿಗ್ಗೆವರೆಗೂ ಟೈಮ್ ಇದೆ, ರೆಡಿಯಾಗು. ನಾವು ಏನೋ ಮೊದಲೇ ಮಾತಾಡ್ಕೊಂಡಿರಲಿಲ್ಲ, ಈಗ ಮಾತಾಡ್ತಾ ಮಾತಾಡ್ತಾ ಕಮಲಕ್ಕಂಗೆ ಅಂತ ಅಂದ್ಲು. ಅವಳ ರಿಲೇಟಿವ್ಸಲ್ಲಿ ಯಾವುದೋ ಒಂದು ಹುಡುಗಿ ಇದೆ, ನೋಡೋದಾದ್ರೆ ನೋಡಿ ಅಂತ. ಹೋಗಿ ನೋಡ್ಕೊಂಬರೋಣ ಬಿಡು, ಅದಕ್ಕೇನಂತೆ. ಸರಿ ಬಿಡಮ್ಮ, ಆಯಿತು, ಹೋಗಿ ಬರೋಣ. ಅಲ್ಲಿ ಕಾರ್ ಎಷ್ಟು ಚೆನ್ನಾಗೈತೆ ರಾಧಕ್ಕ. ನನ್ನ ಕಾರಲ್ಲಿ ಹೋಗೇ ಇಲ್ಲ ಕಣೆ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಏನು ಕಮಲಕ್ಕ ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡು ಹೊರಗಡೆ ಪ್ರಪಂಚ ನೋಡೋದೇ ಆಯಿತು, ನಮ್ಮ ಜೊತೆ ಮಾತಾಡ್ತಾನೆ ಇಲ್ಲ. ಹಾಗೇನಿಲ್ಲ ರಾಧಕ್ಕ, ನನಗೆ ಈ ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ಹೋಗಬೇಕಾದ್ರೆ ಹೊರಗಡೆ ನೋಡ್ಕೊಂಡು ಹೋದರೆ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ಹೊರಗಡೆ ನೋಡ್ತಾ ಇದ್ದೆ ಅಷ್ಟೇ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಮನೆ ನೋಡೇ ರಾಧಕ್ಕ, ಎಷ್ಟು ಚೆನ್ನಾಗೈತೆ. ಸುಮ್ಮನೆ ಇರೇ ಸುಧಾ, ಮರ್ಯಾದೆ ಕಳಿಬೇಡ. ಹುಡುಗಿ ಮನೆಗೆ ಬಂದಿದ್ದೀವಿ ನಾವು. ಬಂದು ಇಷ್ಟೊತ್ತಾಯಿತು, ಇನ್ನೂ ಯಾರು ಬರಲೇ ಇಲ್ವಲ್ಲ. ಹೋಗಿ ಬರಬೇಕು. ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಏನು ತೊಂದರೆ ಆಗಲಿಲ್ಲ ಅಲ್ವಾ ಮನೆಗೆ ಬರಬೇಕಾದ್ರೆ? ಮನೆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಾಯ್ತಾ? ಹಂಗೇನಿಲ್ಲ, ಅಡ್ರೆಸ್ ಎಲ್ಲ ಗೊತ್ತಾಯ್ತು, ಸೀದಾ ಮನೆಗೆ ಬಂದು. ಆದರೆ ನಾನು ಬಂದು ಇಷ್ಟೊತ್ತಾಯ್ತು, ಇನ್ನೂ ಯಾರೂ ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದು. ಬೇಜಾರು ಮಾಡ್ಕೋಬೇಡಿ. ಅಂದರೆ ನನಗೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಂಗಾಗಿ ಹೊರಗಡೆ ಹೋಗಿದ್ದೆ. ನಮ್ಮನೆ ಅವಳು ಇಲ್ಲೇ ಇದ್ಲಲ್ಲ, ನೋಡ್ತೀನಿ ರೀ. ಸೌಮ್ಯ, ಎಲ್ಲಿದೆಯಾ? ಹುಡುಗನ ಕಡೆ ಬಂದು ಇಷ್ಟೊತ್ತಾಗಿದೆ, ನೀನು ಹೋಗಿ ಒಂಚೂರು ಮಾತಾಡಿಸಿ ಟೀ ಕಾಫಿ ಕೊಡ್ಬಾರ್ದು ಅವ್ರಿಗೆ? ಬಂದೆ ರೀ, ಬಂದೆ. ಇಲ್ಲಿ ಒಂದು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇತ್ತು, ಮಾಡ್ತಾ ಇದ್ದೆ. ಅವ್ರು ಬಂದಿರೋದು ಗೊತ್ತೇ ಆಗಿಲ್ಲ. ಬಂದೆ ಬರಬೇಕು, ಕ್ಷಮಿಸ್ಬಿಡಿ, ನನಗೆ ಗೊತ್ತೇ ಆಗಿಲ್ಲ ನೀವು ಬಂದಿದ್ದು. ಒಳಗಡೆ ಏನೋ ಕೆಲಸ ಮಾಡ್ತಿದ್ದೆ, ಹಂಗಾಗಿ ಗೊತ್ತಾಗಲಿಲ್ಲ. ಇರಲಿ ಬಿಡಿ, ಪರವಾಗಿಲ್ಲ. ಹುಡುಗಿ ಕರೆಸಿ ನಾವು ನೋಡಿಬಿಟ್ಟು ನಾವು ಹೊರಡ್ತೀವಿ. ಇನ್ನೇನು ಟೈಮ್ ಆಗಿಬಿಡುತ್ತೆ, ಆಮೇಲೆ ಲೇಟ್ ಆದರೆ ಮಳೆಗಾಲ ಬೇರೆ, ಸುಮ್ಮನೆ ಹಿಂಸೆ ಆಗುತ್ತೆ. ಸರಿ, ಕರ್ಕೊಂಬರ್ತೀನಿ ರೀ. ಇವಳೆ ನನ್ನ ಮಗಳು ರಮ್ಯಾ ಅಂತ. ಶಾಂತಕ್ಕ, ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ. ಸುಮ್ಮನಿರಲೇ. ಅಲ್ಲ, ಹುಡುಗಿಗೆ ಲಕ್ಷಣವಾಗಿ ಸೀರೆ ಗೀರೆ ಉಡಿಸ್ಬೇಕು ತಾನೇ. ಇದೆ ಯಾವುದೋ ಚೂಡಿದಾರ್ ಹಾಕ್ಸಿದ್ದೀರಾ? ನಾನು ಹೇಳಿದೆ ಇವಳಿಗೆ, ಈ ಚೂಡಿದಾರ್ ಗಿಡಿದಾರೆಲ್ಲ ಬೇಡ, ಸೀರೆ ಉಟ್ಕೊ ಅಂತ. ಆದರೂ ಏನು ಹೇಳ್ತೀರಾ ಇವ್ರಿಗೆ? ಈಗಿನ ಕಾಲದ ಮಕ್ಕಳು ಹೇಳಿದ ಮಾತೇ ಕೇಳಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ಹುಡುಗಿ ನೋಡೋಕೆ ಬಂದಿದ್ದಾರೆ ನಮ್ಮ ಮನೆಗೆ. ಇವತ್ತು ಹುಡುಗಿ ನೋಡೋ ಶಾಸ್ತ್ರ ನಡೀತಾ ಇದೆ. ನೋಡಿ, ಇಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ ಶರ್ಟ್ ಹಾಕಿದಾರಲ್ಲ, ಇವರೇ ಹುಡುಗ. ಅವ್ರ ಪಕ್ಕದಲ್ಲಿರೋದು ಅವ್ರ ತಂದೆ. ಈ ಕಡೆ ಮಧ್ಯದಲ್ಲಿ ಕುತ್ಕೊಂಡಿದ್ದಾರೆ ಬ್ಲೂ ಕಲರ್ ಸೀರೆ, ಅವರು ಹುಡುಗನ ತಾಯಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಮನೆಗೆ ಬಂದಿರೋದು ಹುಡುಗಿ ನೋಡೋದಕ್ಕೆ. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಹುಡುಗನ ನಾನು ಒಪ್ಕೋಬೇಕಾ ಒಪ್ಕೋಬಾರ್ದಾ? ಮದುವೆ ಆದರೆ ನಾನು ಚೆನ್ನಾಗಿರ್ತೀನ ಚೆನ್ನಾಗಿರಲ್ವಾ? ಎಲ್ಲನೂ ನೀವೇ ಹೇಳಬೇಕು ಫ್ರೆಂಡ್ಸ್. ಇದೇನು ರಾಧಕ್ಕ ಇದು? ಹುಡುಗಿ ಈ ಥರ ಹೇಳ್ತಿದ್ದಾಳೆ, ಮೊಬೈಲ್ ಬೇರೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಏನೇನೋ ಮಾತಾಡ್ತಿದ್ದಾಳೆ. ನೋಡಿ ಫ್ರೆಂಡ್ಸ್, ಹುಡುಗ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಇಷ್ಟ ಆದರೆ ಈ ರೀಲ್ಸ್ನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರೋರ್ಗೂ ಕೂಡ ಶೇರ್ ಮಾಡಿ. ಅಯ್ಯೋ ಏನೇ ಮಾತಾಡ್ತಿದ್ಯಾ? ಬಾರೆ ಒಳಗಡೆ. ನೀವೇನು ಗಾಬರಿ ಆಗಬೇಡಿ, ಅವಳು ಹಾಗೇನೆ ತಮಾಷೆ ಮಾಡ್ತಾಳೆ. ಸ್ವಲ್ಪ ಮೊಬೈಲ್ ಹುಚ್ಚು, ರೀಲ್ಸ್ ಮಾಡ್ತಾ ಇರ್ತಾಳೆ ಅವಾಗವಾಗ. ಯಾವಾಗಲೂ ಮಾಡಲ್ಲ, ಯಾವಾಗಾದರೂ ಒಂದೊಂದು ಸರಿ ಮಾಡ್ತಾಳೆ. ಅದಕ್ಕೆ ಆ ಥರ ಮಾಡಿಬಿಟ್ಲು. ಹೌದಾ? ಹೋಗಲಿ ಬಿಡಿ, ಪರವಾಗಿಲ್ಲ. ಸರಿ, ನಾವಿನ್ನು ಹೊರಡ್ತೀವಿ. ಏನೇ ಇದ್ರೂ ಫೋನ್ ಮಾಡ್ತೀವಿ ಬಿಡಿ. ಮನೆಗೆ ಹೋಗಿ ಮಾತಾಡಿಕೊಂಡು ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ನಮಗೇನೋ ಹುಡುಗ ಒಪ್ಪಿಗೆ ಆಗಿದ್ದಾನೆ, ನಿಮಗೆ ಹುಡುಗಿ ಇಷ್ಟ ಆದ್ಲ ಏನು ಅಂತ ಫೋನ್ ಮಾಡಿ ಹೇಳಿ, ಕಾಯ್ತಾ ಇರ್ತೀವಿ. ಸರಿ, ನಾವಿನ್ನು ಬರ್ತೀವಿ, ಫೋನ್ ಮಾಡ್ತೀವಿ ಬಿಡಿ ಮನೆಗೆ ಹೋದ್ಮೇಲೆ.